ಈ ದೇಶದಾಗ ಏನು ಕಳ್ಳರಾಗಿ ಹೋಗ್ಯಾರೇನ್? ಈ ದೇಶದಾಗ ಸುಳ್ಳು ಹೇಳೋರಾಗಿ ಹೋಗ್ಯಾರೇನ್? ಕೊಲೆಗಡಕರಾಗಿ ಹೋಗ್ಯಾರೇನ್? ಆದ್ದರಿಂದಲೇ ಕಳಬೇಡ, ಕೊಲಬೇಡ, ಹುಷಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ. ಇಟ್ಟು ಮಾಡ್ರೆ ಮುಗಿತ್. ಸತ್ಯಂ ವದ, ಸತ್ಯ ಮಾತನಾಡಬೇಕು. ಹಾಗಾದ್ರೆ ಈಗ ಸದ್ಯ ನಾವು ಏನೇನು ಹೇಳ್ಕೊತ್ ನಡೆದಿವುದು ಎದರಾಗ ಕುಂಡಿರ್ತೈತಿ? ನಮಗೆ ರೂಢಿ ಎದರದಾಗೈತಿ? ಈ ಕಲಿಯುಗದಾಗಂತೂ ಹೆಚ್ಚು ಮಂದಿಗೆಲ್ಲ ಸುಳ್ಳು ಹೇಳೋ ರೂಢಿನಾಗೈತಿ. ಮನ್ಯಾಗ ಅವ್ವ ಅಪ್ಪಗೆ ಖರೆ ಹೇಳಂಗಿಲ್ಲ, ಊರಾನ ಹಿರಿಯರಿಗೆ ಖರೆ ಹೇಳಂಗಿಲ್ಲ, ಆ ಬಳಿಕ ಸಹೋದರರಿಗೆ ಖರೆ ಹೇಳಂಗಿಲ್ಲ, ಶಾಲ್ಯಾಗ ಶಿಕ್ಷಕರಿಗೆ ಹೇಳಂಗಿಲ್ಲ, ಎಲ್ಲರೂ ಸುಳ್ಳ. ನಮ್ಮ ಈ ನಾಲಿಗೆಗೆ ಸತ್ಯದ ಸಂಸ್ಕಾರವನ್ನು ಕೊಡಬೇಕೇ ಹೊರತು ಸುಳ್ಳು ಹೇಳೋ ಸಂಸ್ಕಾರ ಕೊಟ್ರ ನಾವ್ಹೆಂಗ ಧರ್ಮವಂತರಾಗ್ತೀವಿ? ಹಗಲ ರಾತ್ರಿ ಗುಡಿಗುಂಡಾರಗಳಲ್ಲಿ ಪೂಜಾ ಮಾಡುವಂಥ ಪೂಜಾರಿಗಳು ಕೂಡ ಸುಳ್ಳು ಹೇಳ್ತಿದ್ರು ಅಂದ್ರೆ ಪೂಜೆ ಯಾಕೆ ಮಾಡ್ಬೇಕು? ಹಗಲ ರಾತ್ರಿ ಮಠಕ್ಕೆ ಬಂದು ಸೇವಾ ಮಾಡಿ ಬೇಕಾದಷ್ಟು ದಾನ ಧರ್ಮ ಮಾಡಿದರೂ ಕೂಡ ಅದು ನಿಜವಾದ ಧರ್ಮ ಜ್ಞಾನ ಅಲ್ಲ. ಸುಳ್ಳು ಹೇಳಲಾರ್ದಂಗಿರುವುದೇ ನಿಜವಾದ ಧರ್ಮ. ಸತ್ಯಂ ವದ, ಸತ್ಯ ಮಾತನಾಡಬೇಕು. ಈ ನಾಲಿಗದ ಅಂದ್ರೆ ಇದಕ್ಕೆ ಯಾವ ಸಂಸ್ಕಾರ ಕೊಡಬೇಕು? ಸತ್ಯ ಹೇಳುವ ಸಂಸ್ಕಾರವನ್ನು ಕೊಡಬೇಕು. ಮಕ್ಕಳಿಗೆ ಶಿಕ್ಷಣ ಕೊಡುವುದಂದ್ರೆ ಏನು? 2 ಅಕ್ಷರ ಓದ್ಲಾಕ ಬರೀಲಾಕ ಕಲಿಸ್ರ ಅದು ನಿಜವಾದ ಶಿಕ್ಷಣ ಅಲ್ಲ. ಅದು ಬರೇ ಓದುವುದು ಬರೆಯುವ ಶಿಕ್ಷಣ. ನಿಜವಾದ ಶಿಕ್ಷಣ, ನಿಜವಾದ ವಿದ್ಯಾ ಅಂದ್ರ ಸತ್ಯ ಹೇಳಾಕ ಹುಡುಗರಿಗೆ ಕಲಿಸಿದೀವಿ ಅಂದ್ರೆ ಅದಕ್ಕೆ ಶಿಕ್ಷಣ ಅಂತ ಕರೀತಾರೆ. ಅದನ್ನು ಕಲಿಸ್ಬೇಕು ಮಕ್ಕಳಿಗೆ. ಇವತ್ತು ಮನ್ಯಾಗ ಅವ್ವ ಅಪ್ಪನ ಸುಳ್ಳು ಹೇಳತ್ತಾರ, ಹುಡುಗರು ಹೆಂಗೆ ಸತ್ಯ ಹೇಳ್ತಾವ? ನೀವು ಮನ್ಯಾಗ ಹೆಂಗೆ ಕಲಿಸ್ತಿರ್ಲ ಸಾಲಿ, ಹಂಗೆ ಹುಡುಗರು ತಯಾರಾಗ್ತಾವ. ಅದು 10ನೇತೆ ಒಳಗೆ ಏನು ಕಲಿಸ್ತಿರ್ಲ ಅದು ಅಷ್ಟ ಅವ್ರು ಕರೆ ಕಲಿಯೋದು ಹುಡುಗರು. 10ನೇತೆ ಮ್ಯಾಲ ಕಲಿಸ್ಲಾಕ ಹೋದ್ರಿ ಅಂದ್ರ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಸಣ್ಣ ಸಸಿ ಇದ್ದಾಗನ ಅದನ್ನ ಹೆಂಗೆ ಬೇಕು ಹಂಗೆ ಕಟ್ರಿ ಅಂದ್ರೆ ಸೀದಾ ಹೊಕ್ಕತಿ ಗಿಡ. ಅದು ಸ್ವಲ್ಪ ದ್ವಾಡದಾದ ಬಳಿಕ ಬೆರಸಾದ ಬಳಿಕ ಎಲ್ರೆ ಕಟ್ತೀನಿ ಅಂದ್ರ ಅದು ಗಿಡ ಮುರಿತೈತೆ ಹೊರತು ನೀವು ಅಂದಂಗ ಆಗುದಿಲ್ಲ. ಗಡಿಗೆ ಹಸಿದಿದ್ದಾಗನ ಮಣ್ಣಿನ ಗಡಿಗೆಗೆ ನೀವು ಏನು ಬೇಕಾದ ಚಿತ್ರ ಬರೀರಿ ಹಂಗೆ ತಯಾರಾಗ್ತೈತಿ. ಯಾವುದು ಬೇಕಾದ ಆಕಾರ ಕೊಡ್ರಿ ಹಂಗೆ ತಯಾರಾಗ್ತೈತಿ. ಸ್ವಲ್ಪ ಒಣಗಿದ ಬಳಿಕ ಅದನ್ನು ಏನಾದರೂ ಮಾಡ್ತೀನಿ ಅಂದ್ರೆ ಗಡಿಗೆ ಹೊಡಿತೈತಿ ಹೊರತು ಅದು ನೀವು ಅಂದ ಆಕಾರ ತಾಳಂಗಿಲ್ಲ. ಆದ್ದರಿಂದ ನಿಜವಾದ ಶಿಕ್ಷಣವನ್ನು ಮಕ್ಕಳಿಗೆ ಏನು ಕೊಡಬೇಕು ಅಂದ್ರ ಧರ್ಮದ ಶಿಕ್ಷಣವನ್ನು ಕೊಡಬೇಕು. ಧರ್ಮ ಅಂದ್ರ ಅದು ಇದು ಅತ್ತಲ್ಲ, ನಮ್ಮ ಆಚರಣೆಯೇ ನಿಜವಾದ ಧರ್ಮ. ಆಚಾರ ಪ್ರಭವೋ ಧರ್ಮ, ಧರ್ಮಸ್ಯ ಪ್ರಭುರಚ್ಯುತಃ, ಸರ್ವಾಗಮಾನಾಂ ಆಚಾರ ಪ್ರಥಮಂ ಪರಿಕಲ್ಪತೆ. ಇಡೀ ಜಗತ್ತಿನಲ್ಲಿ ಎಷ್ಟು ಶಾಸ್ತ್ರ ಗ್ರಂಥಗಳದಾವ, ಆ ಎಲ್ಲ ಗ್ರಂಥಗಳ ಸಾರ ಏನಂದ್ರ ಆಚಾರವೇ ನಿಜವಾದ ಧರ್ಮ. ನಾವು ಮನ್ಯಾಗ ಕೂತ್ ಧರ್ಮ ಮಾಡ್ತೀವಂದ್ರ ಅಲ್ಲ, ನಮ್ಮ ನಡೆಯಲ್ಲಿ, ನುಡಿಯಲ್ಲಿ, ನೋಟದಲ್ಲಿ, ಕ್ರಿಯೆಯಲ್ಲಿ, ನಮ್ಮ ಸರ್ವ ಕಾರ್ಯಗಳಲ್ಲಿ, ನಮ್ಮ ಇಡೀ ಸಮಗ್ರವಾದ ವ್ಯಕ್ತಿತ್ವದಲ್ಲಿ ಧರ್ಮದ ಅಭಿವ್ಯಕ್ತಿ ಆಗಬೇಕಾಗ್ತದೆ. ಅವಾಗ ಅದಕ್ಕೆ ನಿಜವಾದ ಧರ್ಮ ಅಂಥೇಳಿ ಕರೀತಾರೆ. ಸರ್ವಾಗಮಾನಾಂ ಆಚಾರ ಪ್ರಥಮಂ ಪರಿಕಲ್ಪತೆ. ನಾವು ಪೂಜಾ ಮಾಡಿದೀವಿ ಬಿಟ್ಟಿದ್ದೀವಿ, ಆ ಬಳಿಕ ಮೊಟ್ಟ ಮೊದಲು ಸತ್ಯ ಹೇಳ್ತೀವೋ ಇಲ್ಲೋ ಇದ ಪರಿಗಣನೆಗೆ ಬರ್ತದೆ. ಮೊಟ್ಟ ಮೊದಲು ನಮ್ಮ ಮನಸ್ಸಿನಾಗ ಇನ್ನೊಬ್ಬರ ಬಗ್ಗೆ ಚಲೋ ಭಾವನಾ ಅದವೋ ಕೆಟ್ಟ ಭಾವನಾ ಅದವೋ ಇದನ್ನೇ ದೇವರು ನೋಡ್ತಾನೆ.
ಧರ್ಮವಂತ ಆಗುವುದಂದ್ರೆ ಏನು? ಮ್ಯಾಲ ಕಾಣ್ಲಕ್ಕಲ್ಲ, ಒಳಗೆ ಇರ್ಲಾಕ ಧರ್ಮವಂತಿರ್ಬೇಕು. ಧರ್ಮಂ ಚರ, ಸದಾಚಾರಿಯಾಗಿ ಬದುಕಬೇಕು. ಕೈಯಿಂದ ಕೆಟ್ಟ ಕೆಲಸ ಮಾಡಬಾರದು. ಈ ಕೈಯಿಂದ ಚಲೋ ಹೂ ಹಣ್ಣಿರುವಂಥ ಗಿಡ ಕಡಿಯೋ ಕೆಲಸ ಮಾಡಬಾರದು. ಚಲೋ ಒಬ್ಬರ ಪ್ರಪಂಚ ನಡೆದಿತ್ತು ಅಂದ್ರೆ ಅದರಾಗ ಒಂದು ಉಪ್ಪಿನ ಹಾಳು ಹೋಗಿ ಕೆಲಸ ಮಾಡಬಾರದು. ಹುಳಿ ಹಿಂಡು ಕೆಲಸ ಮಾಡಬಾರದು. ಕೆಲವೊಂದಿಷ್ಟು ಮಂದಿಗೆ ರೂಢಿನ ಇರ್ತೈತಿ. ಚಲೋ ಇಬ್ಬರು ಪ್ರಪಂಚ ಮಾಡ್ಕೋತ ಹೊಂಟಿದ್ರು ಅಂದ್ರೆ ಅವ್ರನ್ನ ಹೆಂಗೆ ಒಡೆಯೋದು ಅಂತ ಇವ ಪ್ಲ್ಯಾನ್ ಹಾಕ್ತಾನ. ಇದಕ್ಕೆ ಧರ್ಮ ಅಂತ ಕರೆಯಂಗಿಲ್ಲ. ಸದಾಚಾರಿಯಾಗಿರುವುದಂದ್ರೆ ಏನಪ್ಪಾ? ಅದು ಬಹಳ ದೊಡ್ಡ ತಪಸ್ಸದು. ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಕಠಿಣವಾದ ತಪಸ್ಸ್ಯಾವುದು ಅಂದ್ರೆ ಚಾರಿತ್ರ್ಯ ಶುದ್ಧಿ ಇಟ್ಟುಕೊಂಡು ಹೋಗುವುದನ್ನ ಅತಿ ಕಠಿಣ ತಪಸ್ಸು. ಕಣ್ಣು ಮುಚ್ಚಿ ಜಪ ಮಾಡೋದೇನು ಅಷ್ಟು ಕಠಿಣ ಅಲ್ಲ. ಪೂಜಾ ಮಾಡೋದು ಅಷ್ಟು ಕಠಿಣ ಅಲ್ಲ. ದಾನ ಧರ್ಮ ಮಾಡೋದು ಅಷ್ಟು ಕಠಿಣ ಅಲ್ಲ. ತೀರ್ಥಕ್ಷೇತ್ರಗಳಿಗೆ ಹೋಗುವುದು ಅಷ್ಟು ಕಠಿಣ ಅಲ್ಲ. ಎಲ್ಲಕ್ಕಿಂತ ಕಠಿಣವಾದದ್ದು ಯಾವುದು ಅಂದ್ರ ಕಣ್ಣು ಮೀಸಲು ಶಿವನ, ಕಿವಿ ಮೀಸಲು ಶಿವನ, ಕೈ ಮೀಸಲು ಶಿವನ, ಕಾಲು ಮೀಸಲು ಶಿವನ, ತನು ಮನವೆಲ್ಲ ಮೀಸಲು ಶಿವನ. ಈ ಮೀಸಲು ಬೀಸರ ಹೋಗದಂತಿದ್ದಡೆ ಆತನೇ ಜಗದೀಶ ಕಾಣ ರಾಮನಾಥ. ಶೀಲವಂತನೇ ಶ್ರೇಷ್ಠನು ಸಕಲ ರತ್ನಗಳ ಗಣಿಯು, ಮೂಲೋಕದ ಸಿರಿ ಸಂಪದವೆಲ್ಲ ಶೀಲದೊಳಗೆ ಇಹುದು ಅಂತ ಹೇಳ್ತಾರೆ. ಯಾವುದು ಕಠಿಣ ತಪಸ್ಸಾತು? ಈ ಜಗತ್ತಿನಲ್ಲಿ ಯಾರನ್ನ ಪೂಜೆ ಮಾಡಬೇಕು ಅಂತ ಕೇಳಿದ್ರ ಯಾವ ಶೀಲವಂತದಾನಲ್ಲ ಅವನ ಪೂಜೆಯನ್ನು ಮಾಡಬೇಕು. ಯಾವನ ಚಾರಿತ್ರ್ಯ ಸ್ವಚ್ಛ ಐತಲ್ಲ ಅಂಥ ಮನುಷ್ಯನ ಪಾದ ಪೂಜೆ ಆಗಬೇಕು. ಅಂತಹ ಮನುಷ್ಯನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಯಾಕೆ ಅಂದ್ರ ಅವನೇ ದೇವರದಾನ, ಅವನ ಬಿಟ್ಟು ದೇವರೇ ಎಲ್ಲದಾನ? ನಮ್ಮ ಕಣ್ಣು ಸ್ವಚ್ಛ ಇರಬೇಕು, ಮನಸ್ಸು ಸ್ವಚ್ಛ ಇರಬೇಕು, ಕೈ ಸ್ವಚ್ಛ ಇರಬೇಕು. ಅಂದಾಗ ನಾವು ಶೀಲವಂತರು, ಚಾರಿತ್ರ್ಯವಂತರಾಗುತ್ತೇವೆ. ರಾವಣ ಬಹಳ ದೊಡ್ಡ ಪೌಲಸ್ತ್ಯ ಗೋತ್ರದ ಬ್ರಾಹ್ಮಣ. 4 ವೇದಗಳನ್ನೇ ಮುಖೋದ್ಗತವಾಗಿ ಹೇಳ್ತಾ ಇದ್ದ. ಸಾಕ್ಷಾತ್ ಶಿವನನ್ನ ಒಲಿಸಿಕೊಂಡ ಆತ್ಮಲಿಂಗವನ್ನು ತಂದಂಥವ ಮಹಾಶಿವಭಕ್ತವ ರಾವಣ. ಅಂತಹ ರಾವಣ ಒಂದು ಕ್ಷಣ ಇನ್ನೊಬ್ಬರ ಹೆಣ್ಣು ಮಗಳ ಮ್ಯಾಲ ದೃಷ್ಟಿ ಹಾಕಿದ, ಕಣ್ಣು ಹಾಕಿದ. ಅದೇ ಕ್ಷಣಕ್ಕೆ ಅವನ ತಪಸ್ಸೆಲ್ಲ ನಷ್ಟವಾಗಿ ಹೋಯಿತು. ರಾವಣ ನಷ್ಟವಾದ, ನಾಶವಾಗಲಕ್ಕೆ ಏನು ಕಾರಣ ಆತು? ಇನ್ನೊಬ್ಬರ ಹೆಣ್ಮಗಳನ್ನ ಸಾಕ್ಷಾತ್ ಆದಿಶಕ್ತಿ ಅಂತ ನೋಡಬೇಕಾಗಿತ್ತು. ಪಾರ್ವತೀ ದೇವಿಯ ರೂಪ ಅಂತ ನೋಡಬೇಕಾಗಿತ್ತು. ತನ್ನ ತಾಯಿ ಅಂತ ನೋಡಬೇಕಾಗಿತ್ತು. ತಂಗಿ ಅಂತ ನೋಡಬೇಕಾಗಿತ್ತು. ಹಂಗೆ ನೋಡ್ಲಿಲ್ಲವ. ಬ್ಯಾರೆ ಕೆಟ್ಟ ದೃಷ್ಟಿಯಿಂದ ನೋಡಿದ. ಲಂಕಾನು ಸುಟ್ಟು ಹೋತು, ರಾವಣನು ಹಾಳಾಗಿ ಹೋದ. ಅದಕ್ಕೆ ಇದೆಲ್ಲ ನಮಗೆ ಪಾಠ. ಇದು ಹೆಂಗೆ ಬದುಕಬೇಕು ನಾವು? ರಾವಣನಂಗೆ ಬದುಕುವುದಲ್ಲ, ರಾಮನಂತೆ ಬದುಕಬೇಕು. ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ ಅಂತ ಕರೀತಾರೆ. ಅದಕ್ಕೊಂದು ಉದಾಹರಣೆ. ರಾಮ ರಾವಣನನ್ನು ಹೊಡೆದ ಬಳಿಕ ರಾವಣನ ಹೆಂಡತಿ ಮಂಡೋದರಿ. ಆ ಮಂಡೋದರಿ ಯಾರು ಹೊಡೆದ್ರು ಅಂತ ನೋಡೋ ಸಲುವಾಗಿ ಬಂದ್ಲು. ಬಂದಾಗ ಸಂಜೆ ಸಮಯ ಆಗಿತ್ತು. ಸೂರ್ಯನ ಬಿಸಿಲ ಬಿದ್ದಿತ್ತು, ಸ್ವಲ್ಪ ನೆರಳಿತ್ತು. ಆ ಮಂಡೋದರಿ ನಡ್ಕೋತ ಬರೋದು ನೋಡಿ ಆಕೆ ನೆರಳು ರಾಮನ ಸಮೀಪ ಬತ್.
ಆವಾಗಿದು ಯಾರ್ದೋ ಹೆಣ್ಮಗಳ ನೆರಳದ ಅಂತ ತಿಳ್ಕೊಂಡು ಆ ನೆರಳು ಸಹಿತ ತುಳಿಲಾರ್ದಂಗ ದೂರ ಸರದ ನಿತ್ತಲ್ಲ, ಅವ ರಾಮ ಅಂತ ಕರೀತಾರ ಅವನಿಗೆ. ಅವಾಗ ಮಂಡೋದರಿ ಹೇಳ್ತಾಳೆ ಈ ಮಾತು ಏನಂತ ಹೇಳಿ, ನಾ ತಿಳ್ಕೊಂಡಿದ್ದೆ ರಾವಣನನ್ನು ಹೊಡೆಯುವಂಥ ಶಕ್ತ ಯಾರದಾನ ಈ ಜಗತ್ತಿನೊಳಗಂತ ತಿಳ್ಕೊಂಡಿದ್ದೆ. ಆದ್ರ ಇನ್ನೊಬ್ಬರ ಹೆಣ್ಣು ಮಗಳನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ದರಿಂದ ರಾವಣ ಸತ್ತನೇ ಹೊರತು ಮತ್ಯಾವುದರಿಂದ ಅಲ್ಲ. ಹಂಗಾದ್ರೆ ಇಂಥ ರಾವಣನನ್ನು ಹೊಡಿಬೇಕಂದ್ರೆ ಎಂಥವದ ನಾವು ಮುಂದಿರೋ ಮಹಾಪುರುಷ, ಪರಸ್ತ್ರೀಯ ನೆರಳನ್ನು ಕೂಡ ಸಾಕ್ಷಾತ್ ದೇವಿ ಅಂತ ನೋಡ್ತಾನಂದ ಬಳಕ ಅವ ಎಂಥ ಭಾಗ್ಯವಂತಿರಬಾರದು, ಎಂಥ ದೇವತಾ ಪುರುಷ ಇರಬಾರದು ಅಂತ ಮಂಡೋದರಿಯೇ ಹೇಳ್ತಾಳೆ ಮಾತು. ಅಂದ್ರೆ ಹೆಂಗಿರ್ಬೇಕು ನಾವು ಜಗತ್ತಿನೊಳಗ? ಲಗ್ನ ಆಗೋದು ಅಂದ್ರೆ ಏನಪ್ಪ? ಅಗ್ನಿ ಸಾಕ್ಷಿಯಾಗಿ ನೀವು ಕೈ ಹಿಡಿತೀರಿ. ಅವಾಗ ಏನು ಪ್ರತಿಜ್ಞೆ ಮಾಡ್ತೀರಿ? ಅವು ಪೂಜಾರಿಗೂ ಇವ್ರಿಗೆ ಕೇಳ್ಬೇಕ್ರಿ, ಅವು ಪುರೋಹಿತರಿಗೆ. ಅವರ ಏನೇನೋ ಅಂದ, ನಮಗೂ ತಿಳಿದಲ್ಲ ಸಂಸ್ಕೃತ, ಏನೇನು ಅಂದ್ರು ನಾವು ನಮ್ಮ ಗದ್ದಲ್ದಾಗ ನಾವಿದ್ದೀವಿ, ಅವರು ಏನೇನು ಅಂದು ಒಟ್ಟು ಒಗಿರಿ ಅಕ್ಕಿ ಕಾಳು ಅಂದ್ರು ಎಲ್ಲರೂ ಜೋರ್ಲಿ ಒಗದ್ರು, ಮುಗಿತ್ ಕೆಲಸ. ಒಂದು ಪ್ರತಿಜ್ಞೆ ಮಾಡಿಸ್ತಾರವಾಗ ಇಬ್ಬರಿಗೆ ಕೂಡೇನ. ಏನಂತೇಳಿ, ಲಗ್ನ ಆದ ಬಳಿಕ ಈಗರೇ ನೆನಪಿಟ್ಟುಕೋರಿ ಹೇಳತ್ತಿದ್ದೀವಿ. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ನಾತಿ ಚರಾಮಿ. ಇದರ ಅರ್ಥ ಏನಪ್ಪ? ನಾನು ಇನ್ನು ಮುಂದ ಅಂದ್ರೆ ಯಾರಪ್ಪ? ಗಣಮಗ ಆಗಲಿ ಹೆಣ್ಮಗಳಾಗಲಿ, ವಧುವಾಗಲಿ ವರನಾಗಲಿ, ಇನ್ನು ಮುಂದ ಧರ್ಮದಲ್ಲಿ ಆಗಲಿ ನನ್ನ ಹೆಂಡತಿಯನ್ನು ಬಿಟ್ಟ ನನ್ನ ಗಂಡನನ್ನು ಬಿಟ್ಟ ಇನ್ನೊಂದು ಹೆಜ್ಜೆ ಇಡಂಗಿಲ್ಲ. ಇಬ್ಬರು ಕೂಡೇ ಧರ್ಮದಾಗ ಹೆಜ್ಜೆ ಇಡ್ತೀವಿ. ಅದಕ್ಕೆ ಪೂಜೆ ಮಾಡಾಕ ಒಬ್ಬೊಬ್ಬರಿಗೆ ಪೂಜೆ ಮಾಡ್ಲಕ್ಕ ಅಧಿಕಾರ ಇಲ್ಲ. ನೀವು ಯಾವುದಾರ ಒಂದು ಪೂಜೆ ಮಾಡ್ಲಕ್ಕ ಬಂದ್ರಿ, ಯಾವುದೋ ಒಂದು ಶುಭ ಕೆಲಸ ಮಾಡ್ಬೇಕಂದ್ರೆ ಎಲ್ಲಿದಿರಪ್ಪ ಇಬ್ಬರು ಜೋಡಿ ಜೋಡಿ ಬರುತ್ತಾರ, ಸಿಂಗಲ್ ಸಿಂಗಲ್ ಬಾ ಅನ್ನಂಗಿಲ್ಲ. ಯಾಕ? ಧರ್ಮದ ಕಾರ್ಯ ಮಾಡಾಗೂ ಇಬ್ಬರು ಕೂಡೇ ಬರ್ರಿ ಅತ್ತ. ಆ ಬಳಿಕ ಎರಡನೇದ್ದು ದಾನ ಮಾಡಾಗ ಇಬ್ಬರು ಕೂಡ ದಾನ ಮಾಡ್ಬೇಕು. ಅರ್ಥೇಚ ಕೆಲಸ ಮಾಡಾಗ ಇಬ್ಬರು ಕೂಡ ಕೆಲಸ ಮಾಡ್ಬೇಕು. ಅಂದ್ರೆ ಏನಪ್ಪಾ ಇಬ್ಬರು ಕೂಡ ಅಂದ್ರೆ ಇಬ್ಬರು ಒಟ್ಟು ಹಗಲ್ ರಾತ್ರಿ ಮುಖ ನೋಡ್ಕೋತ ಕೆಲಸ ಮಾಡೋದತ್ತಲ್ಲ. ಅವ್ರ ಕೆಲಸ ಅವ್ರು ಮಾಡ್ಲಿ, ಇವ್ರ ಕೆಲಸ ಇವ್ರು ಮಾಡ್ಲಿ, ಆದ್ರೆ ದಿನ ದುಡಿಬೇಕಿಬ್ರು ಇದರ ಅರ್ಥ. ಆ ಬಳಿಕ ಕಾಮ ಅಂದ್ರೆ ಏನಪ್ಪಾ? ಮನುಷ್ಯನ ಮನಸ್ಸಿನಲ್ಲಿ ಆಸೆಗಳಿರ್ತಾವ. ಆಸೆಗಳು ಹಿತಮಿತವಾಗಿರಬೇಕು. ಹೊಲದಾಗ ದುಡಿಯುವುದು ಒಂದು ಆಸೆ, ದಾನ ಧರ್ಮ ಮಾಡುವುದು ಒಂದು ಆಸೆ, ಮಕ್ಕಳಿಗೆ ಶಿಕ್ಷಣ ಕಲಿಸ್ಬೇಕನ್ನೋದು ಒಂದು ಆಸೆ. ಅದನ್ನು ಇಬ್ಬರು ಕೂಡ ನಿರ್ಣಯ ಮಾಡಿ ನೀವು ಆಸೆಯನ್ನು ಪೂರೈಸಬೇಕು. ಒಬ್ಬರು ಬೆಂಗಳೂರಿಗೆ ಹಚ್ಚುನು ಸಾಲಿಗೆ ಹುಡುಗನ ಅನ್ನೋದು, ಒಬ್ರು ದಿಲ್ಲಿಗೆ ಹಚ್ಚುನು ಅನ್ನೋದು. ಒಂದು ವರ್ಷ ಆದ್ರೂ ಜಗಳ ಮುಗಿಲಿಲ್ಲ, ಹುಡುಗ ಮನ್ಯಾಗ ಕೂತ್ ಸಾಲಿಗೆ ಕಳಿಸಲಿಲ್ಲ ಇಬ್ಬರು. ಹಿಂಗಾಗಬಾರದತ್ ಹೇಳ್ತಾರ ಅವರು. ಎತ್ತಿ ಎರಿಗೆ ಅದು ಇನ್ನೊಂದು ಕೆರಿಗೆ. ಹಿಂಗಾತಂದ್ರೆ ಪ್ರಪಂಚ ಅನ್ನಂಗಿಲ್ಲ. ಮೋಕ್ಷೇಚ. ಇನ್ನ ನೀವು ತಾಯಂದಿರಟ್ಟು ಪ್ರವಚನಕ್ಕೆ ಬರುವುದು, ಈ ಮಂದಿ ಹೋಗಿ ದಾಬಾದಾಗ ಕೂತ್ರಂದ್ರ ಅದಕ್ಕೆ ಪ್ರಪಂಚ ಅನ್ನಂಗಿಲ್ಲ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಸತಿಪತಿಗಳು ಒಂದಾಗದವನ ಭಕ್ತಿ ಅಮೃತದೊಳು ವಿಷ ಬರೆತಂತೆ ಅಂತ ಹೇಳ್ತಾರೆ. ಇಬ್ರು ಕೂಡ ಭಕ್ತಿ ಮಾಡ್ಬೇಕು. ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣೆಯ ಭಕ್ತಿ. ಹಿಂಗಾದ್ರೆ ಕೆಲಸ ಆಗಂಗಿಲ್ಲ. ಇವ ಕೈಯಾಗ ಲಿಂಗ ತಗೊಂಡು ಓಂ ನಮಃ ಶಿವಾಯ ಅಭಿಷೇಕ ಮಾಡೋದು ಪೂಜೆ ಮಾಡೋದು ಮಾಡ್ಲತ್ತಾನ. ಹೆಂಡತಿ ದುರ್ಗಾದೇವಿ ಕಾಳಿಕಾದೇವಿ ಅವತಾರ ಆಗಿ ನಿತ್ತಾಳ. ಹಿಂಗಾದ್ರೆ ಅದಕ್ಕೆ ಪ್ರಪಂಚ ಅನ್ನಂಗಿಲ್ಲ. ಇಬ್ಬರು ಕೂಡಿ ಹೋಗ್ರಿಪ್ಪ ಅಂತ ಹೇಳ್ತಾರ. ಇಲ್ರಿ ಅದು ಮೊದಲ ಸಾಲಾವಳಿ ಕೂಡಿಲ್ಲ, ಆದರೂ ಲಗ್ನ ಮಾಡ್ಯಾರ ಇವರು.
ಆ ಸಾಲಾವಳಿ ಏನ್ಯಾಕಾಗೋಲ್ಯಾಕ ಪಂಚಾಂಗದ ಅಂದ ಈಗ ಎಲ್ಲ ಹಿರಿಯಾರು ಕೂಡ ನಿಮ್ಮನ್ನ ಲಗ್ನ ಮಾಡ್ಯಾರ ಅಂದ್ರೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಗಂಡ ಏನಾದರೂ ಅನ್ಯಾಯದ ರೊಕ್ಕ ಮನೆಗೆ ತಂದ ಅಂದ್ರೆ ಅದನ್ನು ಮನೆಯಿಂದ ಹೊರಗೆ ಸುರಿದ್ಲು ಅಂದ್ರೆ ಆಕೆ ನಿಜವಾದಂಥ ಧರ್ಮ ಪತ್ನಿ ಅಂತ ಕರೆಸಿಕೊಳ್ತಾಳ. ಮತ್ತು ಉಳ್ದವ್ರಲ್ಲ. ಇನ್ನೊಂದು ತುಸು ಹೆಚ್ಚಿಗೆ ತರಬೇಕಾಗಿತ್ತಲ್ಲ, ಕಡಿಮೆ ಆಗ್ತಂದ್ರಿ ತೀವ್ರ ಅಂದ್ರ ಮನೆ ಹಾಳಾತತ್. ಈ ಮನ್ಯಾಗ ಧರ್ಮವಂತರಲ್ಲ ಅಧರ್ಮವಂತರು ಬದುಕ್ತಾರೋ ಅಂತ ಅರ್ಥ. ಅದಕ್ಕೆ ಇವು ನೆನಪುಳಿತಾವನ್ ಏನ ಅಗ್ನಿ ಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡ್ಯಾರ, ಮತ್ತೆ ಹೆಚ್ಚ ಕಡಿಮೆ ಆದ್ರೆ ಅಗ್ನಿದೇವ್ ಸುಟ್ಟು ಬಿಡ್ತಾನ. ಏನದ ಪ್ರತಿಜ್ಞಾ? ಧರ್ಮೇ ಚ ಅರ್ಥೇ ಚ ಕಾಮೇ ಚ ಮೋಕ್ಷೇ ಚ ನ ಅತಿಚರಾಮಿ. ಇದೇನೊಂದು ಗೆರೆ ಐತ್ಲ, ಹಿರಿಯರು ಗುರುಗಳು ಮಹಾತ್ಮರು ಹಾಕಿದಂಥ ಗೆರೆ, ಇದನ್ನ ದಾಟಿ ಹೋಗಂಗಿಲ್ಲ ತಾ ಪ್ರತಿಜ್ಞೆ. ಅದು ಗೆರೆ ಎಲ್ಲೈತ್ರಿ? ಗೆರೆ ನಮ್ಮ ಮನಸ್ಸಿನಾಗ ಇರ್ತೈತಿ, ದಾಟಿ ಹೋಗಬಾರ್ದು. ಈಗ ನೋಡ್ರಿ, ಕುಡಿಬಾರದಪ್ಪ, ಇದೊಂದು ಗೆರೆ ಇದೆ. ಕುಡಿಯುವುದು ಅಧರ್ಮದ ಕೆಲಸ. ಕುಡಿಯೋದಕ್ಕೇನು ಧರ್ಮ ಅಂತಾರೇನು? ಯಾರ್ಯಾರು ಕುಡಿ ಅಂತ ಹೇಳ್ಯಾರ? ಅವರು ಕುಡಿದ್ರು ಅಂದ್ರೆ ತಿಳ್ಕೋಬೇಕು, ನಾವು ಗುರುಗಳು ಮಹಾತ್ಮರು ತಪಸ್ವಿಗಳು ಹಾಕಿದ ಗೆರೆ ದಾಟಿ ಹೊಂಟದೀವಿ ಅಂತ ಇಟ್ಟ ತಿಳ್ಕೋಬೇಕು. ಸುಳ್ಳು ಹೇಳಬೇಡ ಅಂತ ಹೇಳ್ಯಾರ. ಸುಳ್ಳು ಹೇಳತ್ತೀವಿ ಅಂದ್ರೆ ಗೆರೆ ದಾಟಿ ಹೊಂಟದೀವಿ ಅಂತ ತಿಳ್ಕೋಬೇಕು. ಲಕ್ಷ್ಮಣ ರೇಖಾ, ಲಕ್ಷ್ಮಣ ಸೀತಾದೇವಿಗೆ ಒಂದು ಗೆರೆ ಹಾಕಿದ ಗುಡಿಸಲು ಸುತ್ತ. ಇದನ್ನ ದಾಟಿ ಹೊರಗೆ ಹೋಗಬೇಡ ಅಂತ ಹೇಳಿದ. ಆದರೂ ಸೀತಾದೇವಿ ಗೆರೆ ದಾಟಿದ್ಲು. ಅವನು ರಾವಣ ಅಪಹರಣ ಮಾಡ್ಕೊಂಡು ಹೋದ. ಹಿಂಗ ಆಗತೈತಿ. ಲಕ್ಷ್ಮಣ ರೇಖಾ ದಾಟಿ ಹೋಗಬಾರದು, ಧರ್ಮದ ಗೆರೆ ದಾಟಿ ಹೋಗಬಾರದು. ಮನೆಗೆ ಯಾರೋ ಬಡಬಗ್ಗರು, ಭಿಕ್ಷುಕರು, ಅನಾಥರು ಭಿಕ್ಷಾ ನೀಡ್ರಿಪ್ಪ ಅಂತ ಮನೆಗೆ ಬಂದ್ರಂದ್ರ ಕೈ ಖಾಲೇ ಇಲ್ಲ ಅಂತಂದ್ರೆ ಅಂದ್ರೆ ನೀವು ಮನ್ಯಾಗ ಏನ್ ಮಾಡ್ತೀರಿ? ಮತ್ ಗೃಹಿಣಿ ಗೃಹ ಮುಚ್ಚತೆ. ಮನಿ ಅಂದ್ರೆ ಯಾರಪ್ಪ? ಹೆಣ್ಮಗಳ ನಿಜವಾದ ಮನಿ ಮಾಲಕ್ತಿದ್ದಂಗ. ಆ ಹೆಣ್ಮಗಳಿಗೆ ಒಂದು ಮುಷ್ಟಿಯಷ್ಟು ಅಕ್ಕಿ ಕಾಳು ನೀಡಟ್ಟು ಸಂಸ್ಕಾರ ಇಲ್ಲ ಅಂದ್ರೆ ಅದಕ್ಕೆ ಮನಿ ಎತ್ತಂಗ ಅನ್ಬೇಕು. ಸ್ಮಶಾನ ಅದು. ಮನ್ಯಾಗ 4 ಮಂದಿಗೆ ಉಣಿಸಿ ಉಣ್ಣುವಂಥ ಗುಣಾನ ಇಲ್ಲ ಅಂದ ಬಳಕ ಅವ್ರ್ಯಾಂಗ ಮನುಷ್ಯರು? ಕಾಗೆ ಒಂದಗುಳ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವನು, ಕೋಳಿ ಒಂದು ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಬಳಗವನೆಲ್ಲವನು, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ ಕಾಗೆ ಕೋಳಿಯಿಂದ ಕರಕಷ್ಟ ಕೂಡಲ ಸಂಗಮ ದೇವ. ಒಂದು ಕಾಗಿಗೆ ತಿಳಿತೈತಿ ಏನಂಥೇಳಿ. ಒಂದು ಅರ್ಧ ರೊಟ್ಟಿ ಹೋಗದ್ ನೋಡ್ರಿ ನೀವು ಬೇಕಾರ ಅಂಗಳದಾಗ. ಕಾಗಿ ಒಂದ ಬರಂಗಿಲ್ಲ, ಕಾವ್ ಕಾವ್ ಅಂತ ಹೇಳಿ ತನ್ನ ಭಾಷೆದಾಗ ಕರೆದ 10 ಕಾಳಿಗೆ ಗ್ವಾಳೆ ಮಾಡಿ ತಿತ್ತೈತಿ. ಅದು ಅರ್ಧ ರೊಟ್ಟಿ ಇರುವಲ್ದಕ್ಕ ಹಂಚ್ಕೊಂಡು ತಿತ್ತೈತಿ. ಒಂದು ಕೋಳಿ 4 ಕಾಳಿದ್ದು ಅಂದ್ರ ಅದು ಕೂಡ ಒಂದು 4-5 ಕೋಳಿ ಗ್ವಾಳೆ ಮಾಡಿ ಆ ಕಾಳು ತಿತ್ತೈತಿ. ತಾನ ಒಂದು ಗಪ್ಪಗಾರ ಬಾಗಲ ಹಾಕೊಂಡು ಒಂದ ತಿನ್ನಂಗಿಲ್ಲ ಅದು. ಆದ್ರೆ ನಾವು ಮನುಷ್ಯರಾಗಿದ್ದೀವಿ, ಅದಕ್ಕಿಂತ ಬುದ್ಧಿ ನಮಗೆ ಹೆಚ್ಚೈತಿ ಅಂತ ಹೇಳ್ತಾರ ತಿಳಿದವ್ರು. ಇಷ್ಟೆಲ್ಲ ಇದ್ರೂ ಕೂಡ ನಾವು 4 ಮಂದಿಗೆ ಕರೀಲಾರ್ದ ನೀಡ್ಲಾರ್ದ ನಮ್ಮಷ್ಟು ನಾವ ಉಂಡಿವಿ ಅಂದ್ರೆ ನಮಗೆ ಹೆಂಗ ಧರ್ಮವಂತರು ಅಂತ ಕರಿಬೇಕು. ಇದು ಧರ್ಮ ಅಂತಾರೇನಿದೆ? ಒಂದು ಕಥೆ ನಡೆದದ್ದು. ಒಬ್ಬರು ಬಹಳ ದೊಡ್ಡ ತಪಸ್ವಿಗಳು, ಶ್ರೇಷ್ಠ ಸನ್ಯಾಸಿಗಳು, ಅವರು ಭಿಕ್ಷಾ ಬೇಡ್ಕೋತ ಹೋಗ್ತಾ ಇದ್ರು. ಅವಾಗ ಒಂದು ಮನೆ ಭಿಕ್ಷಾ ಬೇಡಿದ್ರು, ಆ ಬಳಿಕ ಮತ್ತೊಂದು ಮನೆಗೆ ಬಂದರು.
ಒಂದು ಮನೆ ಮುಂದೆ ನಿತ್ತ ಓಂ ಭವತಿ ಭಿಕ್ಷಾಂ ದೇಹಿ, ಭಿಕ್ಷಾ ನೀಡುತ್ತಾಯಿ ಅಂತ ಕೇಳಿದರು. ಆ ಮನ್ಯಾಗಿದ್ದ ಹೆಣ್ಮಗಳು ಎಂದು ಯಾರಿಗೂ ಏನು ಕೊಟ್ಟಕ್ಕೆಲ್ಲ. ಕೆಲವೊಬ್ಬರಿಗೆ ಅದು ರೂಢಿ ಇರ್ತೈತಿ, ತಗೊಂಡ್ ರೂಢಿ ಇರ್ತೈತಿ ಹೊರತು ಕೊಟ್ಟ ರೂಢಿನೇ ಇರಂಗಿಲ್ಲ. ಅವಾಗ ಭಿಕ್ಷಾ ನೀಡುತ್ತಾಯಿ ಅಂತ ಕೇಳಿದ್ರು ಮಹಾತ್ಮರು, ಸನ್ಯಾಸಿಗಳು. ಎಂಥವರಾದರೂ ಸನ್ಯಾಸಿಗಳು, ಅನಾಥರು, ಬಡಬಗ್ಗರು ಬಂದ್ರೆ ನೀಡ್ತಾರೆ. ಆದರೆ ಈ ಹೆಣ್ಮಗಳಿಗೆ ತಗೊಂಡು ಗೊತ್ತಿತ್ತು, ಕೊಟ್ಟು ಗೊತ್ತಿರಲಿಲ್ಲ. ಅವ್ರ ಅಜ್ಜಿನೂ ಕಲಿಸಿರ್ಲಿಲ್ಲ, ಅವ್ರ ಅವ್ವನೂ ಕಲಿಸಿರ್ಲಿಲ್ಲ, ಇಲ್ಲಿ ಅತ್ತೆನೂ ಕಲಿಸಿರ್ಲಿಲ್ಲ. ಅವಾಗ ಏನಾಯ್ತು ಅಂದ್ರ ಆ ಹೆಣ್ಮಗಳು ಕೈ ಕಾಲೆಯಲ್ಲಿ ಮುಂದೆ ಹೋಗ್ರತ್ತಂದ್ಲ. ಊಟ ಮಾಡ್ಲಕ್ಕ ಕೈ ಕಾಲೇ ಇರ್ತೈತೋ ಇಲ್ಲೋ? ಖಾಲಿ ಇದ್ದಾಗ ಊಟ ಮಾಡ್ಲಕ್ಕ ಬರ್ತೈತಲ್ಲ. ಕೈ ಖಾಲಿ ಇದ್ದಾಗ ರೊಟ್ಟಿ ಬಡ್ಲಕ್ಕ ಬರ್ತದ. ಕೈ ಖಾಲಿ ಇದ್ದಾಗ ನಮಗೆಲ್ಲ ಅಡಿಗೆ ಮಾಡ್ಕೊಳಕ್ ಬರ್ತೈತಿ. ಕೈ ಖಾಲಿ ಇಲ್ಲ, ಮುಂದೆ ಹೋಗತ್ತಂದ್ಲ ಹೆಣ್ಮಗಳು. ಅವಾಗ ಅವರು ಮಹಾತ್ಮರಂದ್ರು, ಹಂಗ ಅನ್ಬ್ಯಾಡ ತಾಯಿ, ಸ್ವಲ್ಪ ಒಂದು ತುತ್ತಾದರೂ ನೀಡು. ಇದು ಗೃಹಸ್ಥರ ಮನೆ ಅಂದ ಬಳಕ ನೀಡುವ ಸಂಸ್ಕಾರ ಇರಬೇಕು. ಅವಾಗ ಹೆಣ್ಮಗಳು ಬಾಗಲ ಮುಚ್ಚಿದ್ಲು ಜೋರ್ಲೆ, ಮುಂದಿನ ಮನೆಗೆ ಹೋಗ್ರಿ ಅತ್ತ. ಅಂದ್ರೆ ಈ ಮನ್ಯಾಗ ಎಲ್ಲರೂ ಸತ್ತದೀವು, ಮುಂದಿನ ಮನೆಗೆ ಹೋಗ್ರಿ. ಅವಾಗ ಅವರು ಸನ್ಯಾಸಿಗಳಂದ್ರು, ಈಕಿಗೆ ಚಲೋ ಧಾರ್ಮಿಕ ಸಂಸ್ಕಾರ ಕೊಡ್ಲಾರ್ದ ಮುಂದಿನ ಮನೆಗೆ ಹೋಗಬಾರ್ದತ್ತ ಅವರು. ಮತ್ತೆಲ್ಲರೂ ಹಂಗ ಬಿಟ್ಟುಗೊತ್ತು ಆದ್ರೆ ಇವು ಕಾಡಗಲ್ಲಾಗೆ ಉಳಿತಾವ. ಅವಾಗ ಅವರು, ಇಲ್ಲ ನೀ ನೀಡ್ಲಿಲ್ಲ ಅಂದ್ರೆ ಮುಂದೆ ಹೋಗಂಗಿಲ್ಲ ಅಂತಂದ್ರು. ಅವಾಗ ಅವ್ರಂದ್ರು, ಇಲ್ಲಿ ತಕ ಅವರು 2-3 ಮನೆ ಭಿಕ್ಷಾ ಬೇಡಿದ್ರು, ಒಂದೊಂದು ಮುಟ್ಟಿಗೆ ಅಕ್ಕಿ ಜೋಳ ಏನೇನೋ ನೀಡಿದ್ರು ಅವರು. ಆ ಹೆಣ್ಮಗಳಿಗೆ ಅಂದ್ರು ಮಹಾತ್ಮರು, ಸನ್ಯಾಸಿಗಳು, ನೋಡುವ, ನೀನು ಅಕ್ಕಿ ನೀಡ್ಲಿಲ್ಲ ಅಂದ್ರೆ ಹೋತ, ಜ್ವಾಳ ನೀಡ್ಲಿಲ್ಲ ಅಂದ್ರೆ ಹೋತ, ಒಂದು ಮುಟ್ಟಿಗೆ ಆಗಷ್ಟು ಮಣ್ಣರೆ ನೀಡುವ ಅಂತಂದ್ರು. ಯಾಕೆ ಅಂದ್ರ ನಿಂದ ಇಲ್ಲಿ ತಕ ಕೊಡ್ಲಾರ್ದ ಕೈ ಐತಿ, ಇದಕ್ಕ ದಾನ ಮಾಡುವಂತ ಸಂಸ್ಕಾರರೇ ಬರಲಿ ಅಂತ ತಿಳ್ಕೊಂಡು ಒಂದು ಮುಟ್ಟಿಗೆ ಮಣ್ಣರೆ ನೀಡು ಸಂಸ್ಕಾರ ಕೈಗಾಗಲಿ ಅಂತಂದ್ರು. ಅವಾಗ ಹೆಣ್ಮಗಳು ಮನಸ್ಸಿಗೆ ಹತ್ತಿ ಮಾತ. ಮಗ್ಗಲ್ದವ್ರು ಕೇಳಿದ್ರ, ಅಲ್ರಿ ಮಣ್ಣು ನೀಡಿದ್ರ ಈಗಾಗಲೇ ಅಕ್ಕಿ ನೀಡ್ಸ್ಕೊಂಡರಿಲ್ಲ, ಜೋಳ ನೀಡ್ಸ್ಕೊಂಡರಿ, ಅದೆಲ್ಲ ಹೊಲಸಾಗುವುದಿಲ್ಲ ಅಂತಂದ್ರ ಅವರು. ಅದನ್ನೆಲ್ಲ ಹೆಂಗೆ ನೀವು ಮಣ್ಣು ಕಾಳು ಕೂಡಿರ್ತಾವ ಹೆಂಗೆ ಆರಿಸ್ಕೊಳ್ಳೋರು ಅಂತ ಕೇಳಿದ್ರು. ಅವಾಗ ಮಹಾತ್ಮರು ಹೇಳಿದರು, ಸನ್ಯಾಸಿಗಳು, ಇದೇನ ಅಕ್ಕಿ ಒಳಗೆ ಮಣ್ಣು ಕೂಡಿದ್ರ, ಹಳ್ಳ ಕೂಡಿದ್ರ ಇದನ್ನ ಆರಿಸಿ ತೆಗಿಲಾಕ 1 ದಿವಸ ಸಾಕು. ಬೇಕಾದಂಥ ಹಾಳು ಕೂಡಿದ್ರು ಸಾವಕಾಶ ಎಲ್ಲ ಆರಿಸಿ ತೆಗಿಬಹುದು, ಕೇರಿ ತೆಗಿಬಹುದು. ಆದ್ರ ಈ ಹೆಣ್ಮಗಳಿಗೆ ದಾನದ ಸಂಸ್ಕಾರವನ್ನ ಕಲಿಸದೆ ಹೋದ್ರ ಎಷ್ಟೋ ಜನ್ಮಗಳವರೆಗೆ ಹಿಂಗ ಹೊಕ್ಕಾಳ ಅಂತ ಮಹಾತ್ಮರ ಚಿಂತೆ. ಅದಕ್ಕ ಧರ್ಮ ಅಂದ್ರೆ ಏನಪ್ಪ? ಯಾರಾದರೂ ಮನೆಗೆ ಭಿಕ್ಷಾಂ ದೇಹಿ ಅಂತ ಬಂದ್ರ ದಾನ ನೀಡಿ ಕಳಿಸ್ಬೇಕು, ಸ್ವಲ್ಪ ಏನಾದರೂ ಕೊಟ್ಟು ಕಳಿಸ್ಬೇಕು. ಅದು ನಮ್ಮ ದೇಶದ ಸಂಸ್ಕೃತಿ.